ನನ್ನ ಲೀನಾ ಕುಮಾರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ರೈಲ್ನಲ್ಲಿ 3 ದಿನ ಹೇಗೆ ಕಳೆದ್ವಿ ಅನ್ನೋ ಒಂದು ವಿಡಿಯೋ, ಹಾಗೆ ಕರ್ನಾಟಕ ಟು ಬಿಹಾರ್ ವಿಡಿಯೋನ ನಾವು ಶೇರ್ ಮಾಡಿದ್ವಿ. ಅದಕ್ಕೆ ಸಾಕಷ್ಟು ನಿಮ್ಮ ಪ್ರೀತಿ ಆಶೀರ್ವಾದನ ತೋರಿದ್ದೀರಾ. ಹಾಗೆ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದೀರಾ. ಆದರೆ ನಾನು ಟ್ರೈನಲ್ಲಿ ಇರೋ ಕಾರಣ ನನಗೆ ರಿಪ್ಲೈ ಕೊಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಖಂಡಿತ ನಾನು ಮನೆಗೆ ತಲುಪಿದ ಮೇಲೆ ನಿಮ್ಮೆಲ್ಲರ ಕಮೆಂಟ್ಸಿಗೆ ರಿಪ್ಲೈ ಕೊಡ್ತೇನೆ. ಹಾಗೆ ಇವತ್ತು ನಾವು ಕರ್ನಾಟಕದಿಂದ ಬಿಹಾರಿಗೆ ಹೊರಟಿರುವಂಥ ನಮ್ಮ ರೈಲ್ ಪ್ರಯಾಣದ 2ನೇ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಮಾಮೂಲಿ ಎಲ್ಲರೂ ಎದ್ವಿ. ಟ್ರೈನುಗೆ ಅಂತ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಬ್ರಷ್ಷು, ಪೇಸ್ಟು, ಸೋಪು ಅಂತೆಲ್ಲ ನಾನು ತೊಗೊಂಡೋಗ್ತೀನಿ, ಯಾಕಂದರೆ ಮಕ್ಕಳಿರೋದ್ರಿಂದ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ನಾವೆಲ್ಲ ಬ್ರಷ್ ಮಾಡ್ಕೊಂಡ್ವಿ. ಹಾಗೆ BP ಶುಗರಿಂದೆಲ್ಲ ಮಾತ್ರೆ ತೊಗೊಂಡೆ. ಇಲ್ಲಿ ನಮ್ಮೂರುಗಳ ಥರ ಟ್ರೈನು ಬಸ್ಸಲ್ಲಿ ಇಡ್ಲಿ ದೋಸೆ ಆ ಥರ ಎಲ್ಲ ಮಾರ್ಕೊಂಡು ಬರ್ತಾರಲ್ವ, ಆ ಥರ ಏನು ತಿಂಡಿಗಳು ಇಲ್ಲಿ ಸಿಕ್ಕಲ್ಲ. ಸಿಕ್ಕದೆ ಟೀ, ಅದು ಬಿಟ್ಟರೆ ಸಮೋಸ, ಬೋಂಡ ಈ ಥರ ಸಿಕ್ಕತ್ತೆ. ಅದೇ ನಮ್ಮ ತಿಂಡಿ ಅಂತ ತಿಳ್ಕೊಂಡು ಈ ಸಮೋಸ ತಿನ್ನೋಕ್ಕೂ ನಾವು 9:30 ಆಗೋ ತನಕನೂ ಕಾದು ಆಮೇಲೆ ಸಮೋಸ ಬಂತು. ಹಾಗಾಗಿ ಅದನ್ನೇ ತಿಂದ್ಕೊಂಡ್ವಿ. ಮಕ್ಕಳಿಗಂತೂ ಇದು ಮೊದಲನೇ ಸರಿ ಇಷ್ಟು ದೂರದ ಪ್ರಯಾಣ ಮಾಡ್ತಾ ಇರೋದ್ರಿಂದ ಅವರು ಮುಖಗಳು ನೋಡೋಕ್ಕಾಗ್ತಾ ಇರಲಿಲ್ಲ. ಮೊದಲನೇ ದಿನವೇ ಆಲ್ರೆಡಿ ಅವರು ಫುಲ್ಲು ಸುಸ್ತಾಗಿಬಿಟ್ಟಿದ್ರು, ಮತ್ತು ಹೊಟ್ಟೆ ಕೂಡ ತುಂಬ ಹಸಿತಿದೆ ಅಂತ ಹೇಳ್ತಾಯಿದ್ರು. ನಾನು ಮನೆಯಿಂದ ಏನಾರ ಮಾಡ್ಕೊಬರೋಣ ಅಂದ್ಕೊಂಡೆ. ನಾವು ಬಿಹಾರಿಗೆ ಹೋಗೋದು ಅಂತ ಪ್ಲಾನೇ ಮಾಡಿರಲಿಲ್ಲ. ಆ್ಯಕ್ಚುಲಿ ಸಡನ್ನಾಗಿ ಪ್ಲಾನ್ ಆಗಿದ್ದ ಕಾರಣ ಏನೂ ಮಾಡ್ಕೊಳ್ಳೋಕ್ಕೆ, ತಿಂಡಿಗಳು ಮಕ್ಕಳಿಗೆ ತೊಗೊಳಕ್ಕೆ ಕೂಡ ನನಗೆ ಟೈಮ್ ಆಗಿರಲಿಲ್ಲ. ಯಾಕಂದರೆ ಕೆಲವೊಂದು ಡಾಕ್ಯುಮೆಂಟ್ಗಳು ಕರ್ನಾಟಕದಲ್ಲಿ ಆಗದೇ ಇರೋ ಕಾರಣ ನಾನು ಬಿಹಾರಿಗೆ ಬರಬೇಕಾಯಿತು. ಹಾಗೆ ನಮಗೆ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾ ಹಲವಾರು ನದಿಗಳು ಸಿಕ್ಕತ್ತೆ. ಅದರಲ್ಲಿ ಇದು ಒಂದು ನದಿ, ಗೋದಾವರಿ ನದಿ. ಆದರೆ ಸಮುದ್ರದ ಥರ ಹರಿತಾ ಇದೆ ನೋಡಿ, ಎಷ್ಟು ಖುಷಿ ಆಯಿತು ಮನಸ್ಸಿಗೆ ನೋಡಿ. ಹಾಗೆ ಮಧ್ಯಾಹ್ನದಷ್ಟೊತ್ತಿಗೆ ನಾವು ವಿಶಾಖಪಟ್ಟಣಂ ಬಂದ್ವಿ. ಅಲ್ಲಿ ನಮಗೆ ಊಟನ ರೈಲ್ವೆ ಸ್ಟೇಷನಲ್ಲಿ ತೊಗೊಳಕ್ಕೆ ಹೋದ್ವಿ. ಅಲ್ಲೂ ಕೂಡ ಎದ್ರೆ ಬಿದೆ ಅದೇ ಎಗ್ ಬಿರಿಯಾನಿ, ಇಲ್ಲಾಂದರೆ ಚಿಕನ್ ಬಿರಿಯಾನಿ ಅಂತಾರೆ. ಅದರಲ್ಲಿ ಏನೂ ಟೇಸ್ಟ್ ಇರೋಲ್ಲ. ಬಟ್ ಏನು ಮಾಡೋದು, ಹೊಟ್ಟೆ ಹಸಿ ಅಲ್ವಾ, ಹಾಗಾಗಿ ತೊಗೊಂಡು ತಿನ್ನಲೇಬೇಕಾಗತ್ತೆ. ನಾವು ಕೂಡ ಅಲ್ಲಿಂದ ನಿಧಾನಕ್ಕೆ ಟ್ರೈನ್ ಪಾಸ್ ಆಯಿತು. ಆಮೇಲೆ ನಮಗೆ ಟೈಮ್ ಪಾಸ್ ಅಂತೂ ಆಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ತಮ್ಮ ಕೂಡ ಜೊತೇಲಿ ಬಂದಿದ್ದರಿಂದ ಅವರಿಬ್ಬರು ಲೂಡೋ ಆಡ್ತಾಯಿದ್ರೆ, ಮಕ್ಕಳು ಇನ್ನೊಂದು ಮೊಬೈಲ್ನಲ್ಲಿ ಗೊಂಬೆ ನೋಡಿಕೊಂಡು ಅವರು ಟೈಮ್ ಪಾಸ್ ಮಾಡ್ತಾಯಿದ್ರು. ನನಗೆ ಯಾವ ರೀತಿಯಾದ ಟೈಮ್ ಪಾಸ್ ಮಾಡೋಕ್ಕೆ ಏನಿಲ್ಲ, ನನ್ನ ಕೆಲಸ ಬರೀ ಇಷ್ಟೇ, ವಿಡಿಯೋ ಶೂಟ್ ಮಾಡೋದು. ಹಾಗಾಗಿ ನಾವು ಕಿಟಕಿ ಕಡೆ ಸಪ್ರೇಟಾಗಿ ಕೂತ್ಕೊಂಡು ನಮ್ಮ ಪರಿಸರದ ಒಂದು ಸುಂದರವಾದ ದೃಶ್ಯಗಳನ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಅದರಲ್ಲಿ ಕೆಲವೊಂದು ಬೆಟ್ಟಗಳು ನೋಡಿದಾಗ ತುಂಬ ಮನಸ್ಸಿಗೆ ಖುಷಿ ಆಯಿತು. ಈ ದೇವಸ್ಥಾನನೋ ಏನೋ ಗೊತ್ತಿಲ್ಲ, ಯಾವುದೋ ಸಣ್ಣ ಹಳ್ಳಿ ಅನಿಸುತ್ತೆ ಬೆಟ್ಟದ ಕೆಳಗೆ, ತುಂಬಾ ಇಷ್ಟ ಆಯಿತು. ಅಷ್ಟೊತ್ತಿಗೆ ರಾತ್ರಿನೂ ಆಯಿತು. ರಾತ್ರಿ ಊಟ ಬಂದ್ಬಿಟ್ಟು ನಾವು ಟ್ರೈನ್ನಲ್ಲೇ ಆರ್ಡ್ರ್ ಮಾಡಿದ್ವಿ. ಯಾಕಂದರೆ ಹೊರಗಡೆ ಎಲ್ಲ ತುಂಬ ರೇಟ್ ಜಾಸ್ತಿ. ಹಾಗೆ ಎದ್ರೆ ಬಿದ್ದರೆ ಅದೇ ಎಗ್ ರೈಸು, ಇಲ್ಲಾಂದರೆ ಮೊಟ್ಟೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂತಾರೆ. ಸಾದಾ ಊಟ ತಿನ್ನೋಣ ಅಂತ ಹೇಳಿಬಿಟ್ಟು ನಾವು ಟ್ರೈನ್ನಲ್ಲೇ ಆರ್ಡ್ರ್ ಮಾಡಿದ್ವಿ. ಟ್ರೈನ್ನಲ್ಲಿ ನಮಗೆ ಬೇಳೆ ಸಾರು, ಆಮೇಲೆ ಅನ್ನ, ಆಲೂಗೆಡ್ಡೆ ಪಲ್ಯ ಮತ್ತು ನೆಂಚ್ಕೊಳಕ್ಕೆ ಒಂದು ಉಪ್ಪಿನಕಾಯಿ ಕೊಟ್ಟಿದ್ದರು. ಮಕ್ಕಳು ನಾವೆಲ್ಲ ಅದನ್ನೇ ತಿಂದ್ಕೊಂಡು ಆರಾಮಾಗಿ ನಿದ್ದೆ ಹೊಡಿಯೋಕ್ಕೆ ಹೋದ್ವಿ. ಆದರೆ ಈ ಮಕ್ಕಳು ನಿದ್ದೆ ಹೊಡಿಯೋಕ್ಕೆ ಬಿಡಬೇಕಾ, ಟ್ರೈನನ್ನೇ ಮನೆ ಥರ ಮಾಡ್ಕೊಬಿಟ್ಟಿದ್ದಾರೆ. ಅಲ್ಲೂ ಕೂಡ ಜಗಳ, ಕಿತ್ತಾಟ, ನಾನು ಅಲ್ಲಿ ಮಲಗ್ತೀನಿ, ನಾನು ಇಲ್ಲಿ ಮಲಗ್ತೀನಿ ಅಂತ ಇವ್ರದ್ದೊಂದೇ ರಂಪ ರಾಮಾಯಣ. ಆಮೇಲೆ ಅವ್ರನ್ನ ಹಿಡಿದು ಹೇಗೇಗೋ ಹಾಗೂ ಹೀಗೂ ಮಾಡಿ ಮಲಗಿಸಿದ್ವಿ. ಹೊಸದಾಗೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.